ಹಾಯ್ ವೆಲ್ಕಮ್ ಬ್ಯಾಕ್ ಟು ಎನ್ ಕೆ ಮಾಮ್ ಕಿಚನ್ ಆ್ಯಂಡ್ ಟ್ರಾವೆಲ್. ಬರ್ರಿ ಇವತ್ತು ನಾನು ಊಟಿಗೆ ಸೆಕೆಂಡ್ ಟೈಮ್ ಹೋದ್ರೂ ನಾನು ಹೆಂಗೆ ಒಂದು ಹೊಸ ಪ್ಲೇಸ್ ನಾನು ಎಕ್ಸ್ಪ್ಲೋರ್ ಮಾಡಿದೆ, ವೀಕೆಂಡ್ ಬಜೆಟ್ ಫ್ರೆಂಡ್ಲಿ ಸ್ಟೇ ಹೆಂಗೆ ಸಿಕ್ತು ಎಲ್ಲನೂ ಹೇಳ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬೆಂಗಳೂರಿಂತ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಾವು ಅರ್ಲಿ ಮಾರ್ನಿಂಗ್ ಬಿಟ್ಟಿದ್ವಿ. ನಮ್ಮ ಪ್ಲ್ಯಾನು ಕಲಾಟಿ ಘಾಟಿಂದ ಹೋಗ್ಬೇಕು ಅನ್ನೋದಾಗಿತ್ತು. ನಮ್ಗೆ ಅಲ್ಲಿ ಹೋಗಿ ಏನು ಗೊತ್ತಾಯ್ತು, ಅದು ಕರ್ನಾಟಕ ಪರ್ಮನೆಂಟಾಗಿ ಕ್ಲೋಸ್ ಆಗಿತ್ತು ಡ್ಯೂ ಟು ಏರ್ ಪಿನ್ ಕಾರ್ಸ್. ಸೊ ವಿ ಟುಕ್ ದಿ ಗುಡ್ಲೂರು ರೂಟ್ ಆ್ಯಂಡ್ ವಿ ರೀಚ್ಡ್ ದ ಊಟಿ. ನೋಡ್ರಿ ಫೈನಲಿ ನಾವು ಊಟಿಗೆ ರೀಚ್ ಆದ್ವಿ. ಹೇಳಿದ್ನಲ್ಲ, ಒಂದು ಬಜೆಟ್ ಫ್ರೆಂಡ್ಲಿ ಸ್ಟೇ ನಂಗೆ ಸಿಕ್ಕೈತಿ. ಅದು ದೊಡ್ಡ ಬೆಟ್ಟ ಪೀಕ್ ಒಳಗೆ ವೀಕೆಂಡ್ ಟೈಮ್ ಒಳಗಂದ್ರೆ ಇದು ಒಂದು ಅಪಾರ್ಟ್ಮೆಂಟ್. ಫ್ಯಾಮ್ಲಿಗೆ ಫ್ರೆಂಡ್ಸಿಗೆ ಬೆಸ್ಟ್ ಐತಿ. ನಾನು ಬಜೆಟು ಮೆನ್ಷನ್ ಮಾಡೀನಿ. ವೆರಿ ಸ್ಪೇಷಿಯಸ್ ಆ್ಯಂಡ್ 2 bedrooms ಇಟ್ ಹ್ಯಾಸ್. ಮತ್ತು ಇವನ್ ಕಿಚನ್ನು ಐತಿ. ಕುಕ್ ಮಾಡೋಕೆ ಏನೂ ಕೊಡಲ್ಲ, ಜಸ್ಟ್ ವಾಟರ್ ಹೀಟ್ ಮಾಡೋದಾಗಲಿ ಲೈಕ್ ಅದಷ್ಟೇ ಅಲೌಡ್ ಐತಿ. ನಿಮ್ಗೆ ಇನ್ನೂ ಬೇಕಂದ್ರೆ ನಾವು ಓನರ್ ಪರ್ಮಿಷನ್ ತೊಗೊಂಡು ಅವರು ನಮ್ಗೆ ಹೆಲ್ಪ್ ಮಾಡ್ತಾರೆ. ಆನ್ ದ ವೇ ಒಳಗೆ ನಮ್ಗೆ ಪೈಕಾರ ವಾಟರ್ ಫಾಲ್ಸ್ ಸಿಗುತ್ತೆ, ಊಟಿ ಲೇಕ್, ವೆನ್ಲಾಕ್ ಡೌನ್ ನೇಚರ್ ಟ್ರೇಲ್ಸ್. ನನ್ನ ಸಜೆಷನ್, ನಾವು ಫಸ್ಟ್ ನಮ್ಗೇನು ಕವರ್ ಆಗುತ್ತೆ ಅದನ್ನು ಕವರ್ ಮಾಡ್ತಾ ಹೋಗ್ರಿ. ವಾಟರ್ ಫಾಲ್ಸ್ ಮಾತ್ರ ಈಗ ಆಸಮ್ ಆ್ಯಂಡ್ ಸೈಲೆಂಟ್ ಪ್ಲೇಸ್. ಒಬ್ವಿಯಸ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಇದನ್ನು ಮಾತ್ರ ಮಿಸ್ ಮಾಡಬೇಡ್ರಿ. ಆಮೇಲೆ ನಿಮ್ಗೆ ಊಟಿ ಲೇಕ್ ಒಳಗೆ ಬರೀ ಬೋಟಿಂಗ್ ಇರ್ತೈತಿ. ಓಕೆ ಫೈನ್, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಯು ಕ್ಯಾನ್ ಗೋ ಫಾರ್ ಇಟ್. ಅದು ನಂಗೆ ಅಷ್ಟು ಇದು ಅನ್ನಿಸ್ಲಿಲ್ಲ ಹೋಗಬೇಕಂತಂತ ಹೇಳಿ. ಆಮೇಲೆ ಇದಂತೂ ಬೆಸ್ಟ್ ಶೂಟಿಂಗ್ ಸ್ಪಾಟ್. ನಾನು ವೆನ್ಲಾಕ್ ಡೌನ್ಸ್ ಹೇಳತ್ತಿದ್ದೀವಿ ಇವಾಗ. ಇಲ್ಲಿ ಹಾರ್ಸ್ ರೈಡು ಇರ್ತೈತಿ 20 minutes. ದೇ ಟೇಕ್ ರೌಂಡ್ ಟ್ರಿಪ್ ಆ್ಯಂಡ್ ಚಾರ್ಜಸ್ಸು ನಾನು ಮೆನ್ಷನ್ ಮಾಡೀನಿ. ನನ್ನ ಸಜೆಷನ್ ಏನಂದ್ರೆ, ಅದಷ್ಟು ಫಸ್ಟ್ ಡೇ ಏನು ಊಟಿ ಒಳಗೆ ಕವರ್ ಆಗುತ್ತೆ ಅದನ್ನೆಲ್ಲ ಕವರ್ ಮಾಡಿರಿ. ಮೋಸ್ಟ್ಲಿ ಎಲ್ಲ ಕ್ಲೋಸಿಂಗ್ ಟೈಮ್ಸು 5:30ವರೆಗೂ ಇರುತ್ತೆ, ಎಕ್ಸೆಪ್ಟ್ ದೊಡ್ಡ ಬೆಟ್ಟ ಪೀಕ್. ದೊಡ್ಡ ಬೆಟ್ಟ ಪೀಕ್ 3:30 ಅಂದ್ರೆ ಕ್ಲೋಸ್ ಆಗ್ತೈತಿ. ಇನ್ನು ಸೆಕೆಂಡ್ ಡೇಗೆ ಅರ್ಲಿ ಮಾರ್ನಿಂಗ್ ದೊಡ್ಡ ಬೆಟ್ಟ ಪೀಕ್ ಹೋಗ್ರಿ. ದೊಡ್ಡ ಬೆಟ್ಟ ಪೀಕ್ ನಾಟ್ ದಟ್ ಮಚ್ ಲೈಕ್ ಸುಮ್ಮನೆ ಒಂದು ವ್ಯೂಗೋಸ್ಕರ ಅಂತ, ಬಟ್ ಅಷ್ಟು ಇಂಟ್ರೆಸ್ಟಿಂಗ್ ಅಂತ ನನಗೆ ಫೀಲ್ ಆಗಿಲ್ಲ ಅದು. ಇದಕ್ಕೂ ಬಿಟ್ಟೇನು ಹಿಡನ್ ಪ್ಲೇಸಸ್ ಅದಾವ ಅಂತ ನಾನು ಹೇಳಿದ್ನಲ್ಲ. ಅದ್ರ ನೆಕ್ಸ್ಟ್ ಈಗ ಅವಲಂಚ ಲೇಕ್ ಬಗ್ಗೆ ನಾನು ನಿಮ್ಗೆ ಹೇಳಕತ್ತೀನಿ. ಅದು ಊಟಿಯಿಂದ 20 kilometers ಐತಿ, ಬಟ್ ಇಟ್ ಇಸ್ ಗೋಯಿಂಗ್ ಟು ಕ್ಲೋಸ್ ವೆರಿ ಸೂನ್. ಲೈಕ್ 3:30 ಅಂದ್ರೆ ಕ್ಲೋಸ್ ಆಗುತ್ತೆ. ನಾವು ಬೆಟರ್ ನೀವು ದೊಡ್ಡ ಬೆಟ್ಟ ಪೀಕ್ ಬಿಟ್ಟು ನೀವು ಇದಕ್ಕೆ ಪ್ಲಾನ್ ಮಾಡಿದ್ರು ಇನ್ನೂ ಇದು ಬೆಸ್ಟ್ ಆಫ್ ದಿ ಹಿಡನ್ ಪ್ಲೇಸ್ ಅಂತಲೂ ಹೇಳ್ಬೋದು. ಇದು ಇಲ್ಲಿ ಶೂಟಿಂಗ್ ಸ್ಪಾಟು ಅದು ಒಂದು. ಆಮೇಲೆ ಇದು ಎಮ್ರಾಲ್ಡ್ ಡ್ಯಾಮ್ ಅಂತ ಹೇಳಿ. ಎಮ್ರಾಲ್ಡ್ ಡ್ಯಾಮ್ ನಾರ್ಮಲ್, ದಟ್ ಈಸ್ ಫೈನ್. ಬಟ್ ಹೇಳಿದ್ನಲ್ಲ, ಫೈನಲಿ ನಾವು ಅವಲಂಚಾಗಿ ರೀಚ್ ಆದ್ವಿ. ನಾನು ಯಾವಾಗಲೂ ಹೇಳ್ತೀನಿ, ಇದು ಪ್ಲ್ಯಾನ್ ಮಾಡಿ ಇದಕ್ಕೆ ಮೂವ್ ಆಗ್ರಿ, ಬಿಕಾಸ್ ಕ್ಲೋಸಿಂಗ್ ಟೈಮ್ ನಾನು ಮೆನ್ಷನ್ ಮಾಡೀನಿ. ಆ್ಯಂಡ್ ಇಟ್ಸ್ ರಿಯಲಿ ಪರ್ಸ್ನಲಿ ಹೇಳ್ಬೇಕಂದ್ರೆ ಭಾಳ ನಂಗೆ ಲೈಕ್ ಆಗ್ತಿದೆ. ವೆರಿ ಬೆಸ್ಟ್ ಸ್ಪಾಟ್. ಇದನ್ನು ಮಾತ್ರ ಮಿಸ್ ಮಾಡಬೇಡ್ರಿ.
Factory, where our journey begins in the lush cocoa farms. In these tropical plantations, cocoa trees flourish under the canopy of taller shade trees, creating a sustainable ecosystem. Farmers carefully harvest cocoa pods by hand, ensuring the selection of premium quality beans. After harvesting, after drying, it will get into black. Essential process. Once the beans arrive at our factory, we meticulously roast them to enhance their First we have to unique roast the flavor. machine, okay? First we have to roast it. This is the cocoa bean. First we have to roast the cocoa bean. And we have to melt it. After taking the powder, we have to melt the cocoa bean, okay? There is no taste until you melt it. This is the fourth machine. After the melting the cocoa bean, no, it will get into dry. After dry, hydraulic pressure, you have to give hydraulic pressure on this machine. And it will separate into cocoa butter and cocoa powder. This is the separating machine, fourth machine. And the last one is the final machine. We have to add 8 ingredients. What are the ingredients? What is this? Post-roasting, the beans Cocoa are butter cracked and cocoa and powder. winnowed to We have to separate separate. the nibs from the shells. Isolating the purest part of the cocoa, these nibs are then We have to ground break it. into a fine Second. paste known as cocoa And we have to melt it. Third machine. the foundation of our chocolate creations. Through After melting, we have to separate the cocoa beans into two distinct components. Cocoa butter, the cocoa butter and cocoa powder. This So process this cocoa butter will be inside as cocoa powder. in chocolate production. To craft a 100 kilogram batch of milk chocolate, we precisely blend 48 kilograms of These are the 8 ingredients, okay? First 48 grams of sugar. sugar, 15 kilograms of cocoa mass, 22 kilograms of cocoa, 14.5 kilograms of cocoa powder, 5 kilograms of milk powder, 9.5 kilograms of skim milk, 350 grams of soy lecithin. Each ingredient is selected for quality to ensure the finest flavor and texture. This mixture is refined in our state-of-the-art bowl mill, achieving a smooth, homogeneous chocolate mass. After refining, the chocolate is transferred to dedicated holding tanks, maintaining the purity of each variety. Milk, dark, and malt. The tempered chocolate is then poured into Cocoa the bean is only giving the for desired dark shape chocolate and milk chocolate. For white chocolate, there is only milk powder and sugar, only two ingredients. premium nuts, enhancing both texture and flavor. The molded chocolates are cooled to solidify, locking in their rich taste and smooth texture. Finally, each chocolate is carefully packaged, ready to delight our customers with benchmark. Chocolate is then poured into ಏನಪ್ಪ second gear manual gear driving, second gear manual loading, road one cutting, last roller fermentation, down heating, grading and packing. ಇದನ್ನೆಲ್ಲ ಇದು ನನ್ನ ಸೆಕೆಂಡ್ ಟೈಮ್ ವಿಸಿಟ್. ಪರ್ಸ್ನಲಿ ಹೇಳ್ಬೇಕಂದ್ರೆ ಫಸ್ಟು ಅವಲಾಂಚಾಗಿ ಪ್ಲ್ಯಾನ್ ಮಾಡಿರಿ, ನೆಕ್ಸ್ಟ್ ಪೈಕರ್ ವಾಟರ್ ಫಾಲ್ಸ್, ವೆನ್ಲಾಕ್. ಅದು ಬಿಟ್ಟರೆ ನೆಕ್ಸ್ಟ್ ಇವೆಲ್ಲ ನಾನು ಹೇಳ್ದಂಗೆ ಬೊಟಾನಿಕಲ್ ಗಾರ್ಡನ್, ಚಾಕ್ಲೇಟ್ ಫ್ಯಾಕ್ಟ್ರಿ ಇವೆಲ್ಲ ಕಾಮನ್ ಆಗಿ ನಮ್ಗೆ ಸಿಕ್ತೈತೆ ನೋಡಕ್ಕೆ. ಇನ್ನೂ 2 ಪ್ಲೇಸಸ್ ಅದಾವೆ, ಯಾವುದಂದ್ರೆ ಟಿ ಆರ್ ಬಜಾರ್ ಮತ್ತು ಥೋಡಾ ವಿಲೇಜ್ ಅಂತೇಳಿ, ಅದು ಇನ್ನೂ ಚೆನ್ನಾಗೈತಿ. ಊಟಿ ಟ್ರೈನ್ ಮಿಸ್ ಆಯ್ತು ಬಿಕಾಸ್ ಅದನ್ನ 3 to 4 months ಬಿಫೋರ್ IRCTC ಆ್ಯಪ್ ಒಳಗೆ ಮಾಡಬೇಕು, ಅಲ್ಲಿ ಹೋದ್ರೆ ನಮಗೆ ಸಿಗಲ್ಲ. ಸೊ ಪ್ಲ್ಯಾನ್ ಮಾಡಿ ಬುಕ್ ಮಾಡ್ಕೊರಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಸಪೋರ್ಟ್ ಮಾಡಿರಿ.